ನಾಪೋಕ್ಲುವಿನ ನಾಲ್ಕು ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪಟ್ಟಣದ ಆಟೋ ನಿಲ್ದಾಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ನಾಪೋಕ್ಲು ಪೊಲೀಸ್ ಠಾಣೆಯ ಸಹಾಯಕ ಠಾಣಾಧಿಕಾರಿ ಫ್ರಾನ್ಸಿಸ್ ರವರು ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಂದಿಗೆ 79 ವರ್ಷದ ಸಂಭ್ರಮದಲ್ಲಿದ್ದೇವೆ. ಸಮಾಜದಲ್ಲಿ ಎಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು. ಅದರಂತೆ ಆಟೋ ಚಾಲಕರು ಕೂಡ ಪ್ರತಿನಿತ್ಯ ಸಾರ್ವಜನಿಕ ಸೇವೆ ಸಲ್ಲಿಸುವವರಾಗಿದ್ದು, ತಮ್ಮ ವಾಹನಗಳಿಗೆ ಪಕ್ಕ ದಾಖಲಾತಿಗಳನ್ನು ಇಟ್ಟುಕೊಂಡು ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ವಾಹನ ಚಾಲನೆ ಮಾಡಬೇಕೆಂದು ಕಿವಿಮಾತು ಹೇಳಿದರು. ಮಾಲೀಕರ ಸಂಘದ ಸರ್ವ ಸದಸ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ನಾಪೋಕ್ಲು ನಗರದ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ 79ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಆರ್ಥಿಕವಾದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಅಷ್ಟೇ, ನಮಗೀಗ ಸ್ವಾತಂತ್ರ್ಯ ಬಂದು ಈಗ 79 ವರ್ಷಗಳು ಕಳೆದಿದೆ. ನಮಗೀಗ ಸ್ವಾತಂತ್ರ್ಯ ಬಂದು ನಾವು ನಡೀತಾ ಇದ್ದೀವಿ. ಇಷ್ಟು ವರ್ಷಗಳಲ್ಲೂ ಅಷ್ಟೇ ಎಲ್ಲ ಜನಗಳು ಎಲ್ಲರೂ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರಿಗೂ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಸಹ ಬಾಳಿ ಯಾರಿಗೂ ಒಬ್ಬರಿಂದ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಪ್ರತಿಯೊಬ್ಬರು ಪರಸ್ನೇಹಿಗಳಾಗಿ ಪರಬಂಧುಗಳಾಗಿ ಬದುಕಿ ಉತ್ತಮ ಜೀವನವನ್ನು ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಆಟೋ ಚಾಲಕರು ಪ್ರತಿಯೊಬ್ಬರೂ ಅಷ್ಟೇ, ಚಾಲಕರು ಮಾಲೀಕರು ಎಲ್ಲರೂ ಅಷ್ಟೇ ತಮ್ಮ ತಮ್ಮ ವಾಹನಗಳಿಗೆ ಯಾವುದರ ದಾಖಲಾತಿಗಳು ಬೇಕು ಆ ಪ್ರತಿಯೊಂದು ದಾಖಲಾತಿಗಳನ್ನು ತಮ್ಮ ತಮ್ಮ ವಾಹನದಲ್ಲಿ ಇಟ್ಟು ಇನ್ನೊಬ್ಬರಿಗೆ ತೊಂದರೆ ಆಗೋದಂತೆ ಎಸ್ಪೆಷಲ್ ಆಗಿ ಇನ್ಸೂರೆನ್ಸನ್ನು ಯಾವುದಾದ್ರೂ ಮೊಟಕುಗೊಳಿಸಿ ಅಥವಾ ಇನ್ನು ಅದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಿಮಗೆ ಅದೊಂದು ಸಮಯ ಲಾಸ್ ಆಗಿಬಿಡುತ್ತೆ. ಯಾಕೆಂದರೆ ಏನಾಗುತ್ತೆ ಅಂದರೆ ನೀವು ಓಡಿಸಿ ಏನೂ ಆಗಬಾರ್ದು, ಅಕಸ್ಮಾತ್ ಏನಾದರೂ ಒಂದು ಸಣ್ಣ ಅನಾಹುತಗಳಾದಲ್ಲಿ ಹೆಚ್ಚು ಕಮ್ಮಿ ಆದಲ್ಲಿ ಮಕ್ಕಳಿಗೋ ಮರಿಗಳಿಗೋ ಸಾರ್ವಜನಿಕ ಬಂಧುಗಳಿಗೋ ಪಾದಚಾರಿಗಳಿಗಾದಲ್ಲಿ ಸ್ವತಃ ನೀವು ನಿಮ್ಮ ಗಾಡಿಯ ಇನ್ಸೂರೆನ್ಸ್ನ ಲ್ಯಾಪ್ಸ್ ಆಗಿದ್ದ ಪಕ್ಷದಲ್ಲಿ ಯಾವುದಾದ್ರು ನ್ಯಾಯಾಲಯದಿಂದ ಅದರ ಫೈನ್ ಅಮೌಂಟ್ಗಳು ಬಂದಾಗ ನೀವು ಒಮ್ಮೆ ತಮ್ಮ ಇರುವಂಥ ಅತ್ಯಲ್ಪ ಮನೆ ಮತಗಳನ್ನು ಮಾರುವಂಥ ಸನ್ನಿವೇಶಗಳು ಬಂದುಬಿಡುತ್ತೆ ಒಮ್ಮೊಮ್ಮೆ. ಆದುದರಿಂದ ಪ್ರತಿಯೊಬ್ಬರೂ ಅಷ್ಟೇ ತಮ್ಮ ವಾಹನಗಳಿಗೆ ಬೇಕಾದ ದಾಖಲಾತಿಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಆ ರೀತಿ ಮದ್ಯಪಾನ ಮಾಡಿ ದಯವಿಟ್ಟು ಗಾಡಿಗಳನ್ನು ಓಡಿಸಬೇಡಿ, ಅಡ್ಡಾದಿಡ್ಡಿ ವಾಹನಗಳನ್ನು ನಿಲ್ಲಿಸಬೇಡಿ, ತುಂಬ ರ್ಯಾಶ್ ಆಗಿ ಗಾಡಿ ಚಾಲನೆ ಮಾಡಬೇಡಿ. ಎಲ್ಲರೂ ಚೆನ್ನಾಗಿದ್ದು ಒಟ್ಟಿಗೆ ಇರೋಣ ಅಂತ ಹೇಳ್ತಾ ನಾನು ಎರಡನ್ನು ಮಾತನ್ನು ಮುಗಿಸ್ತೇನೆ. ಜೈ ಭಾರತ. ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಸಲಹೆಗಾರರಾದ ಬಿದ್ದಾಟಂಡ ರೋಸಿ ಚಿನ್ನಪ್ಪ ಅವರು ಮಾತನಾಡಿ, ನಮ್ಮ ದೇಶವು ಇಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದು ಪ್ರಪಂಚದ 5ನೇ ಸ್ಥಾನಕ್ಕೆ ಬೆಳೆದು ನಿಂತಿದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಕಳೆದ 20 ವರ್ಷಗಳಿಂದ ನಮ್ಮ ದೇಶದ ಆಡಳಿತ ವ್ಯವಸ್ಥೆ ಅಭಿವೃದ್ಧಿಯತ್ತ ಸಾಗುತ್ತಿದೆ. ನಮ್ಮ ದೇಶ ಎಲ್ಲಾ ರೀತಿಯಲ್ಲೂ ಸದೃಢವಾಗಿ ಬೆಳೆದು ಮೊದಲನೇ ಸ್ಥಾನವನ್ನು ಅಲಂಕರಿಸುವಂತಾಗಬೇಕು. ಇದಕ್ಕೆ ಪ್ರತಿಯೊಬ್ಬರೂ ಸಮಾಜದಲ್ಲಿ ಪರಸ್ಪರ ಶಾಂತಿ ಸಹಬಾಳ್ವೆಯಿಂದ ಬಾಳಿ ದೇಶದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಸಲಹೆ ನೀಡಿದರು. ಸ್ಥಾನದಲ್ಲಿ ಬಂದು ನಿಂತಿದೆ. ಇದು ಒಂದು ದೊಡ್ಡ ಹೆಗ್ಗಳಿಕೆ ವಿಷಯ. ಇನ್ನು ಕೆಲವೇ ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಬರುವ ಒಂದು ಅಭಿಪ್ರಾಯ ಇದೆ. ಅದೇ ರೀತಿ ಇನ್ನು ಮುಂದಕ್ಕೆ ಒಂದನೆಯಲ್ಲಿ ಬಂದು ನಿಂತು ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಉನ್ನತ ಮಟ್ಟದಲ್ಲಿ ಆರ್ಥಿಕವಾಗಿ ಸದೃಢವಾಗಿ ಮತ್ತು ಡಿಫೆನ್ಸಲ್ಲಿ ಬಹಳ ಒಳ್ಳೆ ವೆಪನ್ಸ್ ಇವತ್ತು ದೇಶದಲ್ಲಿ ಬಂದು ನಿಂತಿದೆ. ಈಗ ಒಂದು 20 ವರ್ಷದಿಂದ ನಾವು ನಮ್ಮ ದೇಶವನ್ನು ಬಹಳ ಅಭಿವೃದ್ಧಿಯತ್ತ ಸಾಗುವಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಮ್ಮ ತಿಳುವಳಿಕೆಯಿಂದ ಸಹಬಾಳ್ವೆಯಿಂದ ಈ ದೇಶದ ನಡೆಸುವ ಆಡಳಿತ ವರ್ಗಕ್ಕೆ ನಾವು ಶಕ್ತಿ ತುಂಬಬೇಕು. ಕಾರ್ಯಕ್ರಮದ ಅಂಗವಾಗಿ ನಾಪೋಕ್ಲು ಹಳೆ ತಾಲೂಕಿನ ನಾಪೋಕ್ಲು ಮಾರುಕಟ್ಟೆಯವರೆಗೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಆಟೋ ರಿಕ್ಷಾದಲ್ಲಿ ಆಕರ್ಷಕ ಮೆರವಣಿಗೆ ಸಾಗಿದ ಚಾಲಕರು ಬಳಿಕ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭ ಸಂಘದ ಅಧ್ಯಕ್ಷ ಟಿಪಿ ಸುಕುಮಾರ್, ಗೌರವಾಧ್ಯಕ್ಷ ಅಬ್ದುಲ್ ರಜಾಕ್, ಕಾರ್ಯದರ್ಶಿ ಸತೀಶ್, ಖಜಾಂಚಿ ಚೇತನ್, ನಾಪೋಕ್ಲು ಠಾಣೆಯ ಎಎಸ್ಐ ಪ್ರಕಾಶ್, ಮುಖ್ಯ ಪೇದೆ ವಿಜಯಕುಮಾರ್ ಸೇರಿದಂತೆ ಸಂಘದ ಎಲ್ಲ ಸದಸ್ಯರು ಸಾರ್ವಜನಿಕರು ಹಾಜರಿದ್ದರು.